ಸ್ವಾತಂತ್ರ್ಯ ಮುಂದೆ ನೋಡ್ತಿದ್ದೀರಾ, ಅದು ಕಾರ್ತಿಕ್ ಅಲ್ಲ. ನನ್ನ ಹತ್ರ ಇರ್ಬೇಕಾದ್ರೆ ಇನ್ಮೇಲಿಂದ ಏನೇ ಬೈಲಿಗೆ ಏನು ಅನ್ನಿಸ್ತಾ ಇಲ್ಲ, ಖುಷಿ ಆಗ್ತಿದೆ. ನಂದು ಯಾವಾಗ ಆಗುತ್ತೆ ಏನೋ ಅಂತ ಮನಸ್ಸಲ್ಲಿ ಅನಿಸ್ತಾ, ಖುಷಿ ಅನಿಸ್ತಾ. ಕಮಿಟ್ಮೆಂಟ್ ಟ್ರಿಬಲ್ ಆಗ್ತಿದೆ ಅಲ್ಲ. ನಮ್ ಮೇಕ್ಸ್ ರಿಚ್ ಗೈಸ್, ಬಂದ್ಬಿಡಿ. ಫ್ರಮ್ ಹಾರ್ಟ್ ಐ ಆಮ್ ರಿಚ್. ಲೈಕ್ ನನಗೆ ಅದು ಏನೋ ಕಂಫರ್ಟೇಬಲ್ ಅನ್ಸಲ್ಲ ನೋಡಕ್ಕೆ. ಸೊ ದಿಸ್ ಈಸ್ ವಾಟ್ ಐ ಫೀಲ್. ಅವಳ ನಗುವ ನೋಡಿ ಮರೆತೆ ಜಗವ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಷ್ಮಾ ಪವಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಆಲ್ ಅಬೌಟ್ ಇಂಡಿಪೆಂಡೆನ್ಸ್ ಡೇ. ನನ್ನ ಕಾಲೇಜಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಕರೆದಿದ್ದು 7:30 ಇರಬೇಕಂತ ಹೇಳಿ, ಬಟ್ ಇವಾಗ ಟೈಮ್ ಬಂದು 7:50 ಆಗಿದೆ. ಇಷ್ಟೆಲ್ಲ ರೆಡಿ ಆಗೋ ತನಕ ಟೈಮ್ ಬೇಕಲ್ವ ಗಾಯ್ಸ್. ಆದರೆ ಇವತ್ತು ಪ್ರಿನ್ಸಿಪಲ್ ಸರ್ ಬೈಯಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್, ದಿಸ್ ಇಸ್ ಹೌ ಇಟ್ ಲುಕ್ಸ್, ಆ್ಯಂಡ್ ದಿಸ್ ಇಸ್ ದಿ ಬ್ಯಾಗ್. ಈ ಬ್ಯಾಗ್ ತುಂಬ ದಿನ ಆಯಿತು ಗಾಯ್ಸ್, ಸಿಕ್ಕೇ ಇರಲಿಲ್ಲ. ಇವತ್ತು ಹುಡುಕಿ ಇದೇ ಬೇಕು ಅಂತ ಹೇಳಿ ತುಂಬ ಹುಡುಕ್ಬಿಟ್ಟೆ. ಸೊ ಸಿಕ್ತು. ಎಸ್, ಇವಾಗ ಹೋಗೋಣ ಬನ್ನಿ. ಆ್ಯಂಡ್ ಐ ಮೀಟ್ ಯು ಎಟ್ ದಿ ಕಾಲೇಜ್. ಬಾಯ್. ಹೆಲೋ ಗಾಯ್ಸ್, ಇವಾಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಐ ಇಂಟ್ರೊಡ್ಯೂಸ್ ಫಸ್ಟ್. ಓಕೆ, ಯಶು ಗೈಸ್, ಗೇಮ್ ಚಾಲೆಂಜಲ್ಲಿ ನೋಡಿರ್ತೀರಾ ಯಶು. ಹೌ ಬ್ಯೂಟಿಫುಲ್ ಶಿ ಇಸ್ ಲುಕಿಂಗ್. ನಾನು ಬಯಸ್ಕೊಂಡೆ ಗಾಯ್ಸ್, ಕುರ್ತಾ ನನಗೆ ಗೊತ್ತೇ ಇಲ್ಲ ಥರ ರಿಯಾಕ್ಟ್ ಮಾಡಿಬಿಟ್ಟಿತ್ತು ಗಾಯ್ಸ್. ಹೂ ನೋಸ್ ಗಾಯ್ಸ್, ನಂಗೆ ಗೊತ್ತಿಲ್ಲ. ನಂದು ಓಲ್ಡ್ ಕಾಲೇಜಲ್ಲಿ ಆ ಥರ ಇರಲಿಲ್ಲ. ಸೊ ಐ ಶುಡ್ ನೋ ಬೇಸಿಕಲಿ ನೀಲ್ ಆನ್ ದ ಥಿಂಗ್ಸ್. ಗಾಡಿ ನೋಡಿ ಗೊತ್ತಿಲ್ಲ ಗಾಯ್ಸ್, ಅದಕ್ಕೆ ಈಗ ಬಂದ್ಬಿಟ್ಟೆ. ಹಾಗೆ ಹೇಳಿದೆ. ಸೊ ಸಿ, ಟ್ರುತ್, ನಿಜ ಹೇಳಿದೆ. ಆದರೂ ನಿಜಕ್ಕೆ ಬೆಲೆ ಇಲ್ಲ ಗಾಯ್ಸ್. ಏನಂತೀರಾ? ಸುಳ್ಳು ಹೇಳಿದ್ರೇ ಬೆಲೆ ಜೀವನದಲ್ಲಿ. ಏನೂ ಇಲ್ಲ, ನಿಜ ತಾನೆ. ಈಗಿನ ಕಾಲದಲ್ಲಿ ನಿಜಕ್ಕೆ ಬೆಲೆ ಇಲ್ಲ. ಆಯಿತು, ಮೀನ್ ವೈಲ್ ನಮ್ಮ ಫೈಟಿಂಗ್ನ ಸ್ಟಾಪ್ ಮಾಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗಾಯ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಆ್ಯಂಡ್ ವಾಟ್ ಯು ಥಿಂಕ್ ಯಶು, ಇವಾಗ ಇಂಡಿಪೆಂಡೆನ್ಸ್ ಡೇ ದಿನ ಫುಲ್ ಅಂದರೆ ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ವೈಟ್ ಅಷ್ಟೇ ಹಾಕಿರ್ತಾರೆ, ಅದಕ್ಕೆಲ್ಲ ನಾನೇನು ಜಡ್ಜ್ ಮಾಡ್ತಿಲ್ಲ. ಸೊ ವೈಟ್, ಗ್ರೀನ್ ಆ್ಯಂಡ್ ದಿಸ್ ವೇಲ್, ಎವ್ರಿಥಿಂಗ್. ಓಕೆ, ದ ಕಾಸ್ಟ್ಯೂಮ್ ಈಸ್ ಲೈಕ್ ಫ್ಲಾಗ್ ಓನ್ಲಿ ಆಯ್ತಾ, ಎಕ್ಸಾಕ್ಟ್ ಹಾಕಿರ್ತಾರೆ. ಬಟ್ ಅದು ಕಾಸ್ಟ್ಯೂಮ್ ಆಗಿರುತ್ತೆ, ನಾವು ಅದನ್ನು ಹಾಕ್ಕೊತೀವಿ, ಕೆಳಗಡೆ ಕೂತ್ಕೊತೀವಿ, ಎವ್ರಿಥಿಂಗ್ ವಿಲ್ ಡೂ. ಇಸ್ ದಟ್ ಅ ಪ್ರಾಪರ್ ಸೈನ್? ಏನು ಅನ್ಸುತ್ತೆ ನಿಮಗೆ? ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದೇ ಪರ್ಸ್ಪೆಕ್ಟಿವ್. ಓಕೆ, ದೇ ಹ್ಯಾವಿಂಗ್ ದೇ ಪೇಟ್ರಿಯಾಟಿಸಮ್. ಅವ್ರಿಗೆ ಅಷ್ಟೊಂದು ಪೇಟ್ರಿಯಾಟಿಸಮ್ ಇರುತ್ತೆ. ಕೆಲವೊಬ್ರಿಗೆ ತೋರಿಸ್ಕೋಬೇಕಂತ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ಅಂತಿರುತ್ತೆ. ಸೊ ದೇ ಆರ್ ಜಸ್ಟ್ ಶೋಯಿಂಗ್. ಓಕೆ, ಅವ್ರ ಬಗ್ಗೆ ಬಿಡು. ವಾಟ್ ಯು ಥಿಂಕ್? ಆರ್ ಯು ಕಂಫರ್ಟೇಬಲ್ ವೇರಿಂಗ್ ದ್ಯಾಟ್? ಆರ್ ಐ ಆಮ್ ನಾಟ್ ದಟ್ ಪರ್ಸನ್. ನನಗೆ ಏನೇ ಇದ್ರೂ ತೋರಿಸ್ಕೊಳಷ್ಟು ನಾನು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಯು ಕಮ್ ದಿಸ್ ಸೈಡ್, ನನ್ನ ಲೆಫ್ಟ್ ಫೇಸಿಂಗ್ ಚೆನ್ನಾಗಿರುತ್ತೆ. ಹಾಂ, ಓಕೆ. ಸೊ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಸೊ ಐ ಆಮ್ ನಾಟ್ ಇಂಟು ದಟ್. ಗೈಸ್, ನನಗೆ ಏನು ಅನ್ಸುತ್ತೆ ಗೊತ್ತಾ, ಯೂಶ್ವಲಿ ನೋಡಿದ್ರೆ ಇವಾಗ ನಾವು ಫ್ಲಾಗಿಗೆ ಯಾವ ಥರ ರೆಸ್ಪೆಕ್ಟ್ ಮಾಡ್ತೀವಿ ಯೂಶ್ವಲಿ, ಲೈಕ್ ನಾವು ಅದನ್ನು ಕೆಳಗೆ ಬೀಳಿಸಲ್ಲ. ಸೊ ವಿ ವಿಲ್ ಫೋಲ್ಡ್ ಇಟ್ ಆ್ಯಂಡ್ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಸೊ ವಿಲ್ ಸೆಲೆಬ್ರೇಟ್, ಲೈಕ್ ಅದಕ್ಕೊಂದು ಲೈಕ್ ವಿಲ್ ಗಿವ್, ಅದಕ್ಕೊಂದು ಮರ್ಯಾದೆ ಕೊಡ್ತೀವಿ ಆ ಥರ. ಸೊ ಐ ಥಿಂಕ್ ನಾನು ಪ್ರತಿ ಸಲ ಅದನ್ನು ನೋಡಿದಾಗ ಸೊ ಪೀಪಲ್ ಲೈಕ್ ಅದರಲ್ಲಿ ವೇರ್ ಮಾಡ್ತಾರೆ, ಸೊ ಕುತ್ಕೊತಾರೆ. ಸೊ ದಿಸ್ ಈಸ್ ಲೈಕ್ ನನಗೆ ಅದು ಏನೋ ಕಂಫರ್ಟೇಬಲ್ ಅನಿಸಲ್ಲ ನೋಡೋಕ್ಕೆ. ಸೊ ದಿಸ್ ಈಸ್ ವಾಟ್ ಐ ಫೀಲ್. ಸೊ ವೈಟ್ ಎಲ್ಲ ರೆಗ್ಯುಲರ್ ವೈಟ್ ಹಾಕಿದ್ರೆ ಏನೂ ಆಗಲ್ಲ. ಸಿ ದ ಪೀಪಲ್ ಅಂದರೆ ನಾನು ನೋಡಿದ್ದು, ನಾನು ಯಾರಿಗೂ ಜಡ್ಜ್ ಮಾಡ್ತಿಲ್ಲ ಗಾಯ್ಸ್. ದ ಪೀಪಲ್ ಆರ್ ವೇರಿಂಗ್ ಅಂದರೆ ಸಾರಿ ಇದ್ದರೆ ಅದ್ರ ಮೇಲೆ ಎಲ್ಲ ಫ್ಲಾಗ್ ಇರುತ್ತೆ. ಯುನೋ ಇವಾಗ ಪ್ರಿಂಟ್ ಆ ಥರ ಬಂದಿದೆ. ಸೊ ಡಿಜಿಟಲ್ ಪ್ರಿಂಟಿಂಗ್. ಸಿ ದಟ್ ಈಸ್ ಫ್ಲಾಗ್ ಓನ್ಲಿ ಆಯಿತಾ, ಅದ್ರಲ್ಲಿ ಕುತ್ಕೊತಾರೆ. ಸಿ ಎವ್ರಿಥಿಂಗ್ ಇಟ್ ವಿಲ್ ಕಮ್. ನೋ, ಸೊ ಇಟ್ಸ್ ನಾಟ್ ಅಂದರೆ ರೈಟ್ ಥಿಂಗ್ ಅಂತ ನನಗೆ ಅನಿಸುತ್ತೆ. ವಾಟ್ ಯು ಥಿಂಕ್? ಐ ವಿಲ್ ಗೋ ವಿತ್ ವಾಟ್ ಎವರ್ ಯು ಸೇ. ಐ ಲವ್ ಯು. ಲೆಟ್ ಅಸ್ ಆಸ್ಕ್ ಅಬೌಟ್ ದಿವ್ಯಾ. ದಿವ್ಯಾ, ಕಮ್ ಹಿಯರ್. ಶಿ ಇಸ್ ಒನ್ ಮೋರ್ ಕೊಲೀಗ್ ಗೈಸ್. ಆದರೆ ಅವಳು ಸ್ಲೋಲಿ, ನಾನೇನು ಹಿಡಿಯಲ್ಲ ನಿನಗೆ. ಸೊ ಅವಳೇನು ಮಾತಾಡಲ್ಲ ಅದ್ರ ಬಗ್ಗೆ. ಸೊ ಯಶಿಕಾ ಇಸ್ ಕ್ಯಾಮ್ರಾ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ. ಆ್ಯಂಡ್ ಗೈಸ್, ನಾ ಇನ್ಮೇಲಿಂದ ದಿನ ವ್ಲಾಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಎಷ್ಟೊಂದು ಎಫರ್ಟ್, ಲೈಕ್ ಇನ್ 3 ಮಂತ್ಸಲ್ಲಿ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಲೈಕ್ ಅಂದ್ಕೊಂಡಿದ್ದೀನಿ. ಕಮಿಂಗ್ ಅಪ್ ವಿತ್ ಮೆನಿ ನ್ಯೂ ಐಡಿಯಾಸ್. ಕೈಂಡ್ಲಿ ಕೋಆಪ್ರೇಟ್ ಗೈಸ್, ಎನ್ಕರೇಜ್ ಮಾಡಿ. ನಮ್ಮ
ನಮ್ಮ ಯಾರಿಗೆ ಓಕೆ ಸುಷ್ಮಾ ಇನ್ಫ್ಲೂಯೆನ್ಸರ್ನ. ಥ್ಯಾಂಕ್ ಯು ಗೈಸ್. ನಾನು ಮೋಟು ಆಗ್ಬಿಟ್ಟಿದ್ದೀನಿ ಅಂತ ನನ್ಗೆ ಅನಿಸ್ತಾ ಇದೆ. ವಾಟ್ ಯು ಥಿಂಕ್? ದಪ್ಪ ಆಗಿದ್ದೀನಿ ಅಲ್ಲ, ಗುಂಡ್ ಕಾಣ್ತಿದ್ದೀನಿ ಗೈಸ್ ನಾನು. ಇವಳು ರಿಯಲ್ ಆಗಿ ನೋಡಿದಾಗ ಇಲ್ಲ ಅಂತ ಹೇಳ್ತಾಳೆ. ವೆನ್ ಶೀಸ್ ಇನ್ ಫೋಟೋದಲ್ಲಿ ಇನ್ನೊಂದು ಸ್ವಲ್ಪ ಚಬ್ಬಿಯಾಗಿ ಕಾಣ್ತೀಯ ಅಷ್ಟೇ. ಇಟ್ಸ್ ಓಕೆ. ವಿ ಹಿಟ್ ಜಿಮ್. ಇನ್ನೂ ನಾವು ಜಾಸ್ತಿ ಜಿಮ್ಮಿಗೆ ಹೋಗ್ತಿಲ್ಲ ಗೈಸ್. ಅದೊಂದು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ವರ್ಕಲ್ಲಿ ತುಂಬ ಬ್ಯುಸಿ ಆಗಿದ್ದೀವಿ. ಫಾರ್ ದಟ್ ಪರ್ಪಸ್ ನಂಗೆ ರೆಸ್ಟ್ ಇಲ್ಲ ಗೈಸ್. ಇವಾಗ ಅದರಲ್ಲೇ ಸ್ವಲ್ಪ ಫ್ರೀ ಮಾಡಿಕೊಂಡು ಐ ಹ್ಯಾವ್ ಟು ಗೋ. ಯಾಕಂದರೆ ಹೆಲ್ತಿಗೂ ನಾವು ತುಂಬ ಪ್ರಿಯಾರಿಟಿ ಕೊಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಆ ಜಾಬ್ ಇಸ್ ನಾಟ್ ಆ್ಯಸ್ ಐ ಟಿ ಜಾಬ್ ಥರದ್ದಲ್ಲ. ಡೆಸ್ಕ್ ಜಾಬ್ ಇರೋದೇ ಇಲ್ಲ. ವಿಲ್ ಬಿ ಯೂಸಿಂಗ್ ಮೋರ್ ಎನರ್ಜಿ ಆ್ಯಂಡ್ ವಿಲ್ ಬಿ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಅವರ್ಸ್. that is also counted. ಕ್ಯಾಲರೀಸ್ ಆಟೋಮೆಟಿಕಲಿ ಅದಕ್ಕೆ ಟೈರಿಂಗ್ ಫೀಲ್ ಆಗುತ್ತೆ. ಆ್ಯಂಡ್ ಟೀಚರ್ ಜಾಬ್ ಇಸ್ ನಾಟ್ ಈಸಿ ಗೈಸ್. ಅಂದರೆ ಯು ಹ್ಯಾವ್ ಟು ಬಿ ಪ್ಯಾಷನೇಟ್. ಅದು ಏನು ಮಾಡ್ತೀರಾ ಅದ್ರ ಬಗ್ಗೆ. ವಾಟ್ ಯು ಥಿಂಕ್? ಇವ್ರು ಫಸ್ಟು ಸ್ಕೂಲಿಗೆ ಟೀಚ್ ಮಾಡ್ತಿದ್ಲು ಗೈಸ್. ಅಂದರೆ ನಾನೇ ನ್ಯೂ ಆಗಿ ಹೇಳೋದೇನಿಲ್ಲ, ಬಿಕಾಸ್ ನಾನು ಡಿಗ್ರಿಗೆ ಟೀಚ್ ಮಾಡ್ತಿದ್ದೆ. ಸೊ ನಿಂಗೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಇಶ್ಯೂ? ವಾಟ್ ಯು ಥಿಂಕ್? ನನಗೆ ಹೊಸದಾಗಿದೆ, ಬಟ್ ಐ ಸ್ಟಿಲ್ ಲವ್ ಮೈ ಕಿಡ್ಸ್. ಲೈಕ್ ಆ ಇನ್ನೋಸೆಂಟ್ ಲವ್ ಯು ವೋಂಟ್ ಗೆಟ್ ಎನಿವೇರ್ ಎಲ್ಸ್. ಓಕೆ, ಚೋಟ ಕಿಡ್ಸ್ ಅವ್ರಿಗಿರೋ ಅಷ್ಟು ಇನ್ನೋಸೆನ್ಸ್ ಯಾರಿಗೂ ಇರೋದಿಲ್ಲ. ಐ ಸ್ಟಿಲ್ ಲವ್ ಮೈ ಸ್ಕೂಲ್ ಜಾಬ್. ಗೈಸ್ ನನಗೆ ಮುಂದೊಂದು ಈ ಥರ ಚಾನ್ಸ್ ಲೈಕ್ ಎಲ್ಲ ಲೈಫಲ್ಲಿ ಸೆಟಲ್ ಆಗಿ ಫುಲ್ ದುಡ್ಡು ಇರಬೇಕು ಗೈಸ್. ಆ ಥರ ಇದ್ದರೆ ಫುಲ್ ಬೇಬಿ ಸಿಟ್ಟಿಂಗ್ ನಡೆಸ್ಬಿಡ್ತೀನಿ. ಪ್ಲೇ ಹೋಮ್ ಎಲ್ಲ ಸಣ್ಣ ಫೌಂಡರ್ ಕೋ-ಫೌಂಡರ್ ನಿಧಾನ. ಮತ್ತಿಲ್ಲೇ ಬೇಬಿ ಸಿಟ್ಟಿಂಗ್ ನಡೆಸ್ಬೇಕು ನಾನು. ಆಯಿತು, ನಾವು ಮುಂದೆ ಇನ್ನೂ ಕಂಟಿನ್ಯೂ ಗೈಸ್. ನಾವು ಮುಂದೆ ಕಂಟಿನ್ಯೂ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಹೀಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಇಲ್ಲೇ ಬುಲ್ ಟೆಂಪಲ್ ರೋಡಲ್ಲಿ ಆಚೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಅದೇ ನಿಮಗೂ ತೋರಿಸ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಸೊ ಹಸಿವಾಗ್ತಿದೆಯಾ? ಫಸ್ಟ್ ತಿಂಡಿ ತಿನ್ನೋಣ. ಬೆಳಗ್ಗೆಯಿಂದ ತಿಂಡಿ ಮಾಡಲ್ಲಮ್ಮ, ಬನ್ನಿ. ಕಾಲೇಜ್ ಅವ್ರು ಕೊಡ್ತಾರೆ ಅಂತ ಅನ್ಕೊಂಡ್ವಿ ಗೈಸ್. ಏನು ಇಷ್ಟು? ಒಂದು ಏನು ಕೊಟ್ಟರು? ಒಂದು ಲಾಡು ಕೊಟ್ಟರು, ಒಂದು ಬೂಂಡಿ ಕೊಟ್ಟಿದ್ದಾರೆ, ಒಂದು ಪ್ಯಾಕೆಟ್ ಅಷ್ಟೇ. ಆಯ್ತು ಬಿಡಿ. ಇವಾಗ ಬೇರೆ ಕಾಲೇಜವ್ರು ಕಾಮೆಂಟ್ ಹಾಕ್ಬಿಡಿ ಗೈಸ್ ಪ್ಲೀಸ್, ಬೇಜಾರಾಗುತ್ತೆ. ಇವತ್ತು ಫುಲ್ ಯಶು ಮಿಂಚಿಂಗು ವೈಟ್ ಗೈಸ್. ನಂಗೆ ಇಷ್ಟೆಲ್ಲ ಪ್ರೆಟಿ ಟುಡೇ. ಎಸ್ ಯು ಆರ್ ಪ್ರಿಟಿ ಎವ್ರಿ ಡೇ. ಹಾರ್ಟ್ ಟಚಿಂಗ್ ಅಲ್ಲ ಗೈಸ್, ಕಿಡ್ನಿ ಟಚಿಂಗ್. ಯಶು ಗೈಸ್, ಐ ಹ್ಯಾವ್ ಶೂಟ್ ಹಿಯರ್ ಲೈಕ್ ಬಿಫೋರ್. ನಾನು ಲಾಸ್ಟ್ 2 years ಬ್ಯಾಕ್ ಆ್ಯಕ್ಚುಲಿ ನನ್ನ ಫಸ್ಟ್ ವ್ಲಾಗ್ ಆ್ಯಕ್ಚುಲಿ ಬಿಫೋರ್ ಲೈಕ್ ನಾವು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಇಲ್ಲೊಂದು ವ್ಲಾಗ್ ಮಾಡಿದ್ದೆ. ಯಾ, ದಿಸ್ ಇಸ್ ದಿ ಸೆಕೆಂಡ್ ಟೈಮ್ ಐ ಆಮ್ ಡೂಯಿಂಗ್ ವ್ಲಾಗ್ ಹಿಯರ್. ಸೊ ಹ್ಯಾಪಿ. ಏನೇಶು ಹೇಳಮ್ಮ. ಇದು ನಾನು ಇಲ್ಲಿ ಸೆಕೆಂಡ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು. ನಾನು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಗೋಲ್ಡ್ ಪರ್ಚೇಸ್ ಮಾಡಿದ್ದು ನನ್ನ ಫಸ್ಟ್ ಸ್ಯಾಲ್ರಿಲಿ. ವಾಟ್ ಯು ಥಿಂಕ್? ಗ್ರೇಟ್, ನೈಸ್. ಅದೇ ನೆನಪಾಯ್ತು ನನಗೆ ಇವಾಗ ಸ್ಟೆಪ್ಸ್ ಹತ್ಬೇಕಾದ್ರೆ. ಓಕೆ, ಸಿ ನನಗೆ ನೆನಪಾಗ್ತಿದೆ ಗೊತ್ತಾ? ಹಾಂ, ನನ್ನ BMS ನನ್ನ ಡಿಗ್ರಿ ಕಾಲೇಜು. ಹಾಂ. ಸೊ ಆಲ್ಮೋಸ್ಟ್ ಎವ್ರಿ ಫ್ರೀ ಪೀರಿಯಡ್. ಹಾಂ ಹಾಂ. ಸೊ ಆಲ್ಮೋಸ್ಟ್ ಎವ್ರಿ ಫ್ರೀ ಪೀರಿಯಡ್ whenever I feel heavy, I used to come here, just sit down calmly, and I'll go back to home. So ಒಂಥರ ಪೀಸ್ ಸಿಕ್ತಿತ್ತು. And this place is such a vibe. ಹೌದು ಗೈಸ್, ನೋಡಿ. Who stays Bangalore South will know what is this place. So this place is called Bull Temple. ಡೆಫಿನೆಟ್ಲಿ ಬುಲ್ ಟೆಂಪಲ್. ಈಗ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದರೆ ಈ ದೊಡ್ಡ ಬಸವಣ್ಣ ದೇವಸ್ಥಾನ ವಿಸಿಟ್ ಮಾಡೇ ಮಾಡ್ತೀವಿ. ಸೊ ಕಡಲೆಕಾಯಿ ಪರ್ಸೆ ಎಲ್ಲ ಇಲ್ಲೇ ನಡೆಯೋದು. ಸೊ ರೆಗ್ಯುಲರ್ ಆಗಿ ಯೂಶ್ವಲಿ ಬರೋಕ್ಕಾಗಲ್ಲ. ಸೊ ಇವತ್ತೇನೋ ಬರೋಣ ಅಂತ ಹೇಳಿ. ಸೊ ಫೀಲಿಂಗ್ ಒಂಥರ ಆಲ್ರೆಡಿ ಒಂದು ಫೀಲಿಂಗ್ ಪೀಸ್ ಅನ್ನೋ ನೆಮ್ಮದಿ ಸಿಗ್ತಿದೆ. ಎಂಟರ್ ಆಗ್ತಾ ಇದ್ದಂಗೆ ನೋಡೋಣ. ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಗೈಸ್. ಹಾಯ್ ಮೇಕ್ಸ್. ನೋಡಿ ನೋಡಿ, ಯಾರೋ ಹೊಸೊಬ್ರು ಬಂದಿದ್ದಾರೆ ನಮ್ಮ ಬ್ಲಾಗಲ್ಲಿ. ಅದೇ ಹೊಸೊಬ್ರು ಮಾಡ್ತಿದಾರಲ್ಲ, ಸಿಗ್ತಾ ಇಲ್ಲ ವ್ಲಾಗಲ್ಲಿ. ಕಾಲ್ ಮಾಡಿದ್ರೆ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ರು ಪಿಕ್ ಮಾಡಲ್ಲ. ವ್ಲಾಗ್ ಮಾಡ್ತಿದ್ದೆ, ಅಲ್ಲಿಂದ ಕರಿತಿದ್ದೀನಿ, ವ್ಲಾಗ್ ಮಾಡ್ತಿದ್ದೆ ಕಟ್ ಆಗ್ತಿತ್ತು.
ಲುಕಿಂಗ್ ಪ್ರಿಟಿ, ಚೆನ್ನಾಗಿ ಕಾಣ್ತಿದ್ದಾರೆ. ಡ್ರೆಸ್ ಲಿಂಕ್ ಬೇಕಿದ್ರೆ ಕಾಮೆಂಟ್ ಹಾಕಿ ಗೈಸ್. ನಿಮ್ದೇ ರೆಫರೆನ್ಸ್. ನನ್ನ ಕೊಲೀಗ್ ಇವರು ಎಲ್ಲ ಮೀಟ್ ಮಾಡಿಸ್ತಿದ್ದೀನಿ ಗೈಸ್. ನಮ್ಮ ಎಕ್ಸಿಗೆ ಒಳಗಡೆಯಿಂದ ಬ್ಲಾಸ್ಟ್ ಆಗ್ತಿದೆ. ಮದುಮಗಳು ಕಳೆ ಬರ್ತಿದೆ. ಮದುವೆ ಸೆಟ್ ಆಗಿದ್ದು ನಂಗೆ ಮರ್ತು ಬಿಟ್ರು ಗೈಸ್. ಎಲ್ಲಿ ಗೈಸ್, 1 ತಿಂಗಳಲ್ಲಿ ಸೆಟ್ ಆದ್ರೆ ಮತ್ತೆ ನಮಗೆ ಟೈಮೇ ಇಲ್ಲ. ಅವ್ರಿಗೂ ಮಾತಾಡಿಲ್ಲ ಕರೆಕ್ಟಾಗಿ. ಯಾರಿಗೆ ಮಾತಾಡಿಲ್ಲ? ನಿಮ್ಗೆನೆ. ಹಂಗೆ ಅದೇ ನೋಡಿದೆ. ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಗೈಸ್. ನೋಡಿ ಕೊಟ್ಟಿದ್ದು ಅವಳು ಆಕ್ಚುಲಿ ಏನು ಡಿಸ್ಕಸ್ ಗೈಸ್, ಎಲ್ಲರೂ ಮೇಕ್ಸ್ ಮದ್ವೆಗೆ ಬಂದ್ಬಿಡಿ ಗೈಸ್. ಬನ್ನಿ, ಆಲ್ ಆರ್ ವೆಲ್ಕಮ್. ಎಷ್ಟು ಊಟ ಮಾಡಿಸಿದೀರಾ? ನಮ್ಮ ಮೇಕ್ಸ್ ರಿಚ್ಚು ಗೈಸ್, ಬಂದ್ಬಿಡಿ. ಫ್ರಮ್ ಹಾರ್ಟ್ ಐ ಆಮ್ ರಿಚ್. ಫೋನ್ ಮಾಡ್ತೀನಿ ಕೆಳಗಡೆ ಬನ್ನಿ. ಈಗ ಒಂದು ಸ್ಪೆಷಲ್ ಪರ್ಸನಿಗೆ ಮೀಟ್ ಮಾಡಿಸ್ತೀನಿ ಗೈಸ್, ಬನ್ನಿ. ಅಲ್ಲ, ಲವ್ ಸ್ಟೋರಿ ಹಾಕಿದ್ಮೇಲೆ ಸ್ಪೆಷಲ್ ಪರ್ಸನ್ ಏನು? ಏನು ಗೈಸ್? ಯಾರ್ದು ಕೇಳಲ್ಲ ಅವಳಿಗೆ? ನೀವು ತಗೊಳ್ಳಿ. ಕೇಳಲಿ, ನನಗಲ್ಲ, ನಿಮಗೆ. ಸರಿ ಮಿಕ್ಸ್. ಇನ್ನೇನು ಮದುವೆ ಆಗ್ತಿದೆಯಲ್ಲ, ದಿನಕ್ಕೊಂದು ಕೊಡ್ಸಂತೆ ಬಾ. ಏನಂತೀಯ? ಹಾಂ, ಅಲ್ಲ, ಮದುವೆ ಆಗಕ್ಕೂ ದಿನಕ್ಕೊಂದು ಕೊಡ್ಸಕ್ಕೆ ಎಲ್ಲ ಬಜೆಟ್ 2 ಡಬಲ್ ಆಗುತ್ತಲ್ಲ ಮೇಕ್ಸ್, ಏನಂತೀಯ? ಕಮಿಟ್ಮೆಂಟ್ ಟ್ರಿಬಲ್ ಆಗ್ತಿದೆ ಅಲ್ಲ ಗೈಸ್. ಈ ಮದುವೆ ಒಂದು ಕಮಿಟ್ಮೆಂಟಾ, ಏನು ಹೇಳ್ತೀರಾ? ಆ ಥರ ಏನಿಲ್ಲ. ಹಾಂ, ವೆನ್ ಯು ಹ್ಯಾವ್ ಎ ವಾಟ್ ಪರ್ಸನ್ ಇನ್ ಯು ಆರ್ ಫೀಲಿಂಗ್? ನನ್ನ ವ್ಲಾಗಲ್ಲಿ ಬಂದಿಲ್ಲಲ್ಲ ಇಷ್ಟು ದಿನ. ಹೇಗಿದೆ? ಹೌ ಯು ಆರ್ ಫೀಲಿಂಗ್ ರೈಟ್ ನಾವು? ಇನ್ನೇನು 1 ವೀಕ್ ಇದೆ. 1 ವೀಕ್ 2 ವೀಕ್ಸ್ ಮದುವೆಗೆ? ಕರೆಕ್ಟಾಗಿ ಇವತ್ತಿಗೆ 15 ಡೇಸ್. ಹಾಂ, ಸರಿ ಕೌಂಟ್ ಮಾಡ್ತಿದ್ದಾರೆ ಗೈಸ್ ನೋಡಿ. ಹೌದು, ಮದುವೆ ಡೇಟ್ ಗೊತ್ತಿಲ್ಲ ಅಂದರೆ ಹೆಂಗೆ ಗೈಸ್? ಹಾಂ ಹೇಳಿ, ಹೌ ಯು ಆರ್ ಫೀಲಿಂಗ್? ಮೋಸ್ಟ್ಲಿ ಕ್ಲೌಡ್ 9 ಅಂದರೆ ಇದೆ ಅನಿಸುತ್ತೆ. ಆಮೇಲೆ ಬಟರ್ಫ್ಲೈಸ್ ಅಂದರೆ ಇದೇನಾ ಅಂತ ಅನಿಸುತ್ತೆ. ಇನ್ನೊಂದ್ಸಲ ಬ್ಲಾಗ್ ನೋಡಿ ಗೈಸ್, ಹಿಂದಿಂದು ಯಾವುದು ಬನ್ನೇರ್ಘಟ್ಟದ್ದು ಏನು ಹೇಳಿದ್ದಾರೆ ಅಂತ. ಅಲ್ಲಿ ಯು ಗಾಟ್ ಅ ರೈಟ್ ಪರ್ಸನ್, ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಅನಿಸ್ತಿದೆಯಾ ಇವಾಗ? ಅನಿಸ್ತಿದ್ಯಾ? ಆಯ್ತು ಅಂತ ವ್ಲಾಗ್ ಮಾಡಬೇಡಿ. ಇದು ಹಳೆ ಬಟ್ಟೆನಾ ಗೈಸ್? ಸುಂದರವಾಗಿರೋ ಹ್ಯಾಂಡ್ಸಮ್ ಫೇಸನ್ ಬಿಟ್ಟು ಮನ್ಸ್ ನೋಡ್ಬೇಕು. ಕಾರ್ತಿಕ್ ಏನು ಇಲ್ಲ, ನಿಮ್ ಕಾರ್ತಿಕ್ ಬ್ರೋ ಎಷ್ಟು ದೌಲತ್ ಗೊತ್ತಾ? ಏನು ಏನ್ ದೌಲತ್. ಇವಾಗ ಕುತ್ಕೊಳ್ಳಿ, ನಾ ಕುತ್ಕೊಳಲ್ಲ ಆ ಪರ್ಸನ್ ಜೊತೆ. ಪುಣ್ಯ ಮಾಡಿರ್ಬೇಕು. ಏನಿಲ್ಲ, ಆಯ್ತು ಅಲ್ಲ ಕುತ್ಕೊಳ್ಳೋದಾಗ ನೀನ್ ಇನ್ಮೇಲೆ ಫಿಕ್ಸ್. ಎಷ್ಟು ದೌಲತ್. ನಿಮ್ ಹುಡ್ಗಿಗ್ ನಾ ಕಾರ್ಡ್ ಕೊಟ್ಟಿದ್ದೀನಿ. ನಂಗೆ ಕೊಟ್ಟಿದ್ದೀರಾ? ಮೇಡಮ್, ನನಗೆ ಅವಳಿಗೆ ಕೊಟ್ರೆ ನಮಗೆ ಕೊಟ್ಟಂಗೆ, ನಮಗೆ ಕೊಟ್ರೆ ಅವ್ರಿಗೆ ಕೊಟ್ಟಂಗೆ, ಇನ್ನೇನಕ್ಕೆ? ಇನ್ನೊಂದು ಕೊಡು ಅಂದ್ರೆ ಕೊಡ್ತೀನಿ. ಇನ್ನೊಂದೆಲ್ಲ ಬೇಡ, ಒಂದೇ ಸಾಕು. ಆದ್ರೂ ತಗೊಂಡೆ. ಬೇಡ ಬೇಡ, 2 ಕಾರ್ಡ್ ಬೇಡ, ಮೇಕ್ಸ್ ಒಂದೇ ಬೇಡ. ಸಾಕು. ನಾನು ಕಾರ್ಡ್ ಕೊಡಿ, ನೋಡ್ಕೊಡ್ತೀನಿ. ಕಾರ್ತಿಕ್ 29 to 38 ಮದುವೆ. 29 ತಕ್ಷಣ 30ನೇ ತಾರೀಕು ದಾರೆ. ಮಕ್ಕಳಿಗೆಲ್ಲ ಮದ್ವೆ ಆಗ್ತಿದೆ. ನಮ್ದು 2ನೇ ತಾರೀಕು ಅಣ್ಣಮ್ಮ. ಆಯ್ತಾ? ಅದು ನಾನ್ ವೆಜ್ ಫಂಕ್ಷನ್. ನಾನು ಫಂಕ್ಷನ್ ಯಾವಾಗ? ವೆಡ್ನೆಸ್ಡೇ. ಗೈಸ್, ನೀವೆಲ್ಲ ನಾನ್ ವೆಜ್ ಫಂಕ್ಷನಿಗೆ ಬಂದ್ಬಿಡಿ. ಮೇಕ್ಸ್ ಇನ್ವೈಟ್ ಮಾಡ್ತವ್ರೆ. ಅಡ್ರೆಸ್ ಹೇಳಿ ಮೇಕ್ಸ್. ಗೊತ್ತಿಲ್ಲ. ನೋಡಿ ನೋಡಿ, ಅವ್ರನ್ನ ಕೇಳ್ಬೇಕು. ಕಾರ್ಡ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಮನೆಯವ್ರ ಸೆಲೆಕ್ಷನ್. ಚೆನ್ನಾಗಿದೆ ಗೈಸ್, ಎಲ್ಲರೂ ಬಂದ್ಬಿಡಿ. ಅಡ್ರೆಸ್ ತೋರಿಸ್ತಿದ್ದೀನಿ ನೋಡಿ. ಹಾ, ಸಾಟರ್ಡೆ. ಏನ್ ಕರ್ತಿ, ನಿನ್ನ ಅಭಿಪ್ರಾಯ ಏನು? ಮೇಕ್ಸ್ ಮದ್ವೆ ಮೇಕ್ಸ್ ನಮ್ದು ಫಿಕ್ಸ್ ಆಗಕ್ಕಿಂತ ಮೊದಲು, ನಮ್ದು ಫಿಕ್ಸ್ ಆದ್ಮೇಲೆ ಅವರಿಗೆ ಹುಡ್ಕಣ ಅಂತ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮೊದಲು ಅವರೇ ಮದುವೆ ಆಗ್ತಿದ್ದಾರೆ. ಏನ್ ಅನ್ಸ್ತಿದೆ ನಿನಗೆ? ಏನು ಅನ್ನಿಸ್ತಾ ಇಲ್ಲ, ಖುಷಿ ಆಗ್ತಿದೆ. ನಂದು ಯಾವಾಗ ಆಗುತ್ತೆ ಏನೋ ಅಂತ ಮನಸ್ಸಲ್ಲಿ ಅನಿಸ್ತಾ. ಖುಷಿ ಅನಿಸ್ತಾ ಇದೆ ನಮಗೆ, ಒಳ್ಳೆ ಹುಡುಗ ಸಿಕ್ಕಿದೆ. ಅದ್ರಲ್ಲಿ ಬೇರೆ ಮಾತೇ ಇಲ್ಲ ಕಾರ್ತಿಕ್. ಅದೇ ಒಳ್ಳೆ ಹುಡುಗ ಸಿಕ್ಕಿ ನಮ್ಗೆಲ್ಲ ಮರ್ತಿದ್ದಾರೆ ಮಾಡ್ತಿಲ್ಲ ಗೈಸ್, ಆಕ್ಯುಪೈಡ್ ಅಷ್ಟೇ. ನಿಮ್ಗೂ one word they can put on. Professor MCA ಇವಳು ಹಾಕ್ಸ್ತಾಳಂತೆ ಏನೋ ಅಸಿಸ್ಟೆಂಟ್. ಇಲ್ಲ, ನಾರ್ಮಲ್ ಕಾರ್ಡಲ್ಲಿ ಹಾಕ್ಸಿನಿ, ಫ್ರೆಂಡ್ಸ್ ಕಾರ್ಡಲ್ಲಿ ಹಾಕ್ಸಿಲ್ಲ. ಅಲ್ವಾ ಕಾರ್ತಿಕ್ ಬ್ರೋ? ಇಷ್ಟು ಒಂದು 40 ರೂಪಾಯಿ ಮುಗಿಗೆ ಅಂತ 30 ರೂಪಾಯಿ 25 ರೂಪಾಯಿ ಕಾರ್ಡ್ ಅಷ್ಟೇ. ನಾವು ಚಿಕ್ಕಪೇಟೆಯಲ್ಲಿ ಮಾಡಿಸಿದ್ವಿ, ಮಾಡಿದ್ವಿ. ಜಾಸ್ತಿ ಆಯ್ತು ಕಾರ್ತಿಕ್ ಬ್ರೋ, 4.5 ತಗೊಂಡ. ಮೇಕ್ಸ್ ಈಗ ಒಂದ್ ಮದ್ವೆ ಆಗ್ತಿದೀವಿ ಅಂದ್ರೆ ಎಷ್ಟು ಬಜೆಟ್ ಇಟ್ಕೋಬೇಕು ಹಂಗಿದ್ರೆ? ಸಿಂಪಲ್ ಆಗಿ ನೀವು ಮಾಡ್ತೀರಾ ಅಂದ್ರೆ 15 ಲಕ್ಷ 16 ಲಕ್ಷ ಕಮ್ಮಿ ಆಗೋದೇ ಇಲ್ಲ. ಒಡವೆ ಬಿಟ್ಟು 15 lakhs ಒಡವೆ ಬಿಟ್ಟು. ಗೈಸ್, ನಾನು ನನ್ನ ಮದ್ವೆ ವ್ಲಾಗ್ ಮಾಡ್ತೀನಿ ಗೈಸ್. ಬಜೆಟ್ ಅಲ್ಲಿ ನೀವು ಹೇಗೆ ಮದ್ವೆ ಮಾಡ್ಬೋದು ಅಂತ, ಬಟ್ ಗ್ರ್ಯಾಂಡ್ ಆಗಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. Joke for the day. How
ಬಜೆಟ್ ಅಂದ್ರೆ ನನ್ನ ಬಜೆಟ್ ಎಷ್ಟು ಅಂತ ಹೇಳಿ. ಬೆಂಗಳೂರಲ್ಲಿ ಮಾಡ್ತೀರಾ ಅಂದ್ರೆ ಆಗಲ್ಲ. ಬೆಂಗಳೂರಲ್ಲಿ ನೀವು ಮಾಡ್ತೀರಾ ಅಂದ್ರೆ ನಾಟ್ ಬ್ಯಾಂಗ್ಳೂರ್, ನಮ್ ಶಿರ್ಸಿ ಗೈಸ್. ಆದ್ರೆ ಎಲ್ಲ ಬಜೆಟ್ ಬೆಂಗಳೂರಲ್ಲಿ 15-16 ಲಕ್ಷ ಆದ್ರೆ ಶಿರ್ಸಿ ಒಂದು 10-12 ಲಕ್ಷಕ್ಕೆ ಮಾಡ್ಬೋದು. ಒಂದ್ 2 ಲಕ್ಷ 10-12 ಲಕ್ಷಕ್ಕೆ ಮಾಡ್ಬೋದು. ಏನೋ ಗೈಸ್, ಗಂಡಿನ ಕಡೆಯವ್ರು ಕೊಟ್ಟಿದ್ರೆ ನಮಗೆ ಕಡಿಮೆ ಆಗ್ತಿತ್ತು. ಗಂಡಿನ ಕಡೆ ಕೊಡ್ಬೇಕು. ಅದೇ ನೋಡಿ, ಗಂಡಿನ ಕಡೆಯವರು ಅಲ್ವಾ ಮೇಕ್ಸ್ ಏನಂತೀರಾ? ಬರೀ ಹೆಣ್ಣಿನ ಕಡೆಯವರೇ ಮಾಡ್ಕೊಡೋದಿದ್ರೆ ಅಲ್ವಾ? ಗಂಡಿನ ಕಡೆಯವ್ರು ಮಾಡಿ 3 ಮದ್ವೆ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. 3 ಇನ್ನೊಂದು ಯಾವ್ದು? 2 ಇದ್ಯಾವುದು ಮಧ್ಯ ಗ್ಯಾಪ್ ಅಲ್ಲಿ ಸಿಂಚು? ನಾನು ಅದೇ ಮಧ್ಯ ಗ್ಯಾಪ್ ಅಲ್ಲಿ ಇನ್ನೊಂದು ಮದ್ವೆ ಯಾವಾಗ ಮಾಡ್ದೆ ಅಂತ. ನನ್ನ ಬ್ಲಾಗ್ ಎಲ್ಲ ಕಡೆ ಇರುತ್ತೆ ಇನ್ಮೇಲಿಂದ ಕತ್ತಿ. ನಿಮ್ ಮುಖ ಮುಚ್ಕೊಂಡೆ ಕುತ್ಕೊಂಡ್ಬಿಡೋದು ಇನ್ಮೇಲಿಂದ. ಏನ್ ಬ್ರೋ ಹಿಂಗಂತಾರೆ? ನಾನು ಹೇಳಿ ನಮ್ ಲವ್ ಗೈಸ್, ನೀವು ಕ್ಯಾಮ್ರಾ ಮುಂದೆ ನೋಡ್ತಿದ್ದೀರಾ, ಅದು ಕಾರ್ತಿಕ್ ಅಲ್ಲ. ನನ್ನ ಹತ್ರ ಇರ್ಬೇಕಾದ್ರೆ ಇನ್ಮೇಲಿಂದ ಏನೇ ಬೈಲಿ ಗೈಸ್, ನಿಮ್ಮ ಹತ್ರ ಮಾತ್ರ ಬ್ಲಾಗ್ ಅಲ್ಲೆಲ್ಲ ಬರಕ್ ಆಗಲ್ಲ. ಏನ್ ಬ್ರೋ? ಅದೆಲ್ಲ ಬೈರಲ್ಲ ಆಗ್ತಿತ್ತು ಅಷ್ಟೇ. ಬೈಯದಾ? ನೋಡಿ ಎಷ್ಟು ನಂಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಚಿತ್ರಹಿಂಸೆ ನೋಡಿ ನಗ್ತಿದ್ದಾರೆ, ಅಷ್ಟ್ ಮಾತ್ರ ಕೊಡ್ತಿದ್ದಾರೆ. ಈ ತರದೆಲ್ಲ ಮನಸ್ಫೂರ್ತಿಯಾಗಿ ನಗ್ತಿದ್ದಾರೆ, ಅಷ್ಟೇ ಚಿತ್ರಹಿಂಸೆ. ಕೋಪ ಬರುತ್ತಾ? ಈ ತರದೆಲ್ಲ ಹಾಕ್ಬಾರ್ದು. ಯಾವ ತರ? ನೀ ಬೈಯದ್ ಕೇಳಿದ್ರೆ ಕ್ಯಾಮ್ರಾ ಸುಮ್ಮನೆ ದೇವಸ್ಥಾನ ಮುಂದ್ಗಡೆ ಇದೀನಿ, ಒಳ್ಳೇದ್ ಅಯ್ಯೋ ಮಾತಾಡ್ಸಿ. ಅದು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿಸ್ಬೇಕು. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಂದ್ಗಡೆ ಐತಿ. ಹೌದು. ಒಳ್ಳೇದ್ ಇವತ್ತು ಮಾತಾಡ. ಶ್ರಾವಣ ಶನಿವಾರ ಅಲ್ವಾ? ನಮ್ಮ ಎಕ್ಸಿಗೆ ಎಲ್ಲ ನಮ್ ಮದ್ವೆ ದಿವಸ ಆರಾಧನೆ ರಾಘವೇಂದ್ರ ಸ್ವಾಮಿದು 29, 30, 31. ವೆರಿ ಗುಡ್. ನೀವು ಏನಂತಾರೆ ನಿಮ್ ಹುಡುಗ? ಏನಂತಾರೆ? ನಿನ್ನೆ ಬಂದ್ಬಿಟ್ಟು ಅರ್ಜೆಂಟಾಗಿ ಹೋಗ್ಬಿಟ್ರಂತೆ. ಹೇಳಿ ಗಾಯ್ಸ್, ನಿನ್ನೆ ಮಾತ್ರ ಬೈಸ್ಕೊಂಡಿದ್ದಾರೆ ಮೇಕ್ಸ್ ಅಂದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಕಣ್ ತೋರಿಸಿ ಸುಮ್ನಿರಿ ಮ್ಯಾಮ್. ಯೂಟ್ಯೂಬ್ ನೆಕ್ಸ್ಟ್ ಫೆಬ್ ಇಂದ ಮೇಕ್ಸ್ ಹೊಸ ರೂಲ್ಸ್. 8 hours ವಾಚ್ ಅವರ್ಸ್ ಆಗ್ಬೇಕು. 4 hours ಇದೆ ಇವಾಗ, ಅಷ್ಟ್ರಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಎಲ್ಲರಿಗೂ ನಂದು ವಿಡಿಯೋ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ರಿಕ್ವೆಸ್ಟ್ ಏನು ಆರ್ಡರ್ ಮಾಡಿ ಹೇಳಿ. ಇಲ್ಲ ಕ್ಯಾಮ್ರಾ ಇದೆ ಇಲ್ಲ. ಮದ್ವೆಗೆ 1000 ಜನ ಬರ್ತಾರೆ. ಪ್ಲೀಸ್ ಡೂ ಶೇರ್ ಕಮೆಂಟ್. ಇನ್ನೂ ಜಾಸ್ತಿ ಬರ್ತಾರೆ. ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಆಫರ್ ಸಿಗುತ್ತೆ ಅಂತ ಹಾಕಿ. ಸಬ್ಸ್ಕ್ರೈಬ್ ಮಾಡಿಸ್ಬಿಡ. ಸರಿ. 1,000 ಜನ ಸಬ್ಸ್ಕ್ರೈಬ್ ಮಾಡಿಸ್ಬಿಡೋಣ. ಅಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಮೂವಿ ಕೊಡೋದು ಬೇಡ ಅಂತ ಹೇಳ್ರಿ ಮೇಕ್ಸ್. ಅಷ್ಟು ಮಾಡಲ್ವಾ ಫ್ರೆಂಡಿಗೋಸ್ಕರ? ಅಯ್ಯೋ ಪಾಪ ಗೈಸ್, ನನ್ನ ಪಾಪಚ್ಚಿ ಇಬ್ರು ಕೊನೆಗೆ ಅಲ್ಲ ಇಟ್ಕೊಂಡಿದ್ದಾರೆ. ನೋಡಿ ನಾನು ಮೇಕ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಇಲ್ಲ ಅಂತ ಹೇಳಲ್ಲ ಗೈಸ್ ನಾನು, ಆದ್ರೆ ಸ್ವಲ್ಪ ಆಕ್ಯುಪೈ ಆಗಿದ್ದೀನಿ ಅಷ್ಟೇ. ನಾನು ಬರೀ ಆಕ್ಯುಪೈ ಅಂತವ್ರೆ. ದಿನ ರಾತ್ರಿ ಮನೆಗೆ ಹೋಗಕ್ಕೆ 11:30 ಆಗ್ತಿದೆ ಗೈಸ್. ಏನ್ ಮಾಡ್ತಾರೆ ಗೈಸ್ 11:30 ತನಕ? ದಿವಸ ಒಂದೊಂದ್ ಕಡೆ ಶಾಪಿಂಗ್. ಸರಿ ಓಕೆ. ನೀವು ಮದ್ವೆ ಆಗಿ ನಿಮ್ಗೂ ಗೊತ್ತಾಗುತ್ತೆ ಬಿಸಿ ಶೆಡ್ಯೂಲ್. ಇವಾಗಿಂದಾನೇ ಸೆಟ್ ಮಾಡ್ತಿದ್ದೀನಿ ಮೇಕ್ಸ್ ನಾನು. ನಮ್ದಂಗ ಆಗಿಲ್ವಲ್ಲಪ್ಪ. ನಡೀಲಿ ಹೋಗ್ಲಿ. ತಿಂಡಿ ಹೋಗಿ ಎಲ್ಲಾದ್ರು ಮೇಕ್ಸ್ ಇನ್ನೊಂದ್ಸಲ ಕೊಡಿಸ್ತಾರೆ ನನಗೆ. ಆಯ್ತು ನಡಿ. ಮೇಕ್ಸ್ಗೆ ಏನು ಕಡಿಮೆ, ಇವಾಗ ಡಬಲ್ ಬಜೆಟ್. ಹೊಡಿರಿ ಗಾಡಿ. ಫಸ್ಟ್ ಒಂದು ಕಾಫಿ ಕುಡಿಯೋಣ. ಅಲ್ಲೇ ಕುಡಿಯೋಣ ಹೋಗು. ಅಲ್ಲೇ ಹೋಗು ಬ್ರಾಹ್ಮಿನ್ಸ್ ಎಲ್ಲ. ನೋಡಿ ಗೈಸ್, ವಾಲ್ ಪೇಪರ್ ನಮ್ ಕಾರ್ತಿಗೆ ಶೇಮ್ ಆಗ್ಬೇಕು. ಶೇಮ್ ಆನ್ ಯು. ಒಂದಾರು ಫೋಟೋ ಹಾಕೊಂಡಿದ್ದಾನೆ ಗೈಸ್. ಹಾಕೊಂಡಿದ್ದೀನಲ್ಲಪ್ಪ. ಅಷ್ಟೇ ಗೈಸ್, ಅಷ್ಟೇ ಹಾಕೊಂಡಿದ್ದೀನಲ್ಲ. ಏನ್ ಫೋಟೋ ಹಾಕೊಂಡಿದ್ಯಾ? ಹಾಕೊಂಡಿದ್ದೀನಲ್ಲ. ಅಷ್ಟೇ ಗೈಸ್. ಹಿಂಗೆ ನೀನು ಹತ್ತದ ಇನ್ನು ಯಾವ್ದು ಹತ್ತದ ಮೇಡಮ್? ಹಾಸ್ಪಿಟ್ಲ್ ಹತ್ತದ ಇನ್ನು ಯಾವ್ದು ಹತ್ತುವ ಅಂತ. ಇವನೊಂದು ಸೈಲೆಂಟ್ ಆಗಿ ಆಂಟಿಗೊಂದು ಫೋನ್ ಮಾಡ್ಬೇಕು. ಯಾವ ಆಂಟಿ? ಅವ್ರನ್ನ ಕರಿಬೇಕು. ನಿಮ್ ಗಗನ್ ಅವ್ರಿಗೆ ಕರ್ದ್ಬಿಡಿ, ಬ್ಲಾಗ್ ನೋಡ್ತಾರೆ. ಯಾರು ಗಗನ್ ಅಂದ್ರೆ? ನಮ್ ಸಿಂಚೋರ್ ಅಣ್ಣ. ಓ ನಮ್ಮ ಅಳಿಯ. ಅಳಿ ಅಲ್ಲ bro. ನಿನ್ನ ಅಳಿಯನ ಏನಾಗ್ಬೇಕು ನಿನ್ಗೆ? ಬಾಮೈದ ತಮ್ಮಗೆ ಬಾವ ಆಗ್ಬೇಕು ಅನ್ಸುತ್ತೆ. ಬಾಮೈದ ಬಾವ ಆಗ್ಬೇಕು ಅನ್ಸುತ್ತೆ. ಬಾವನ್ ಕರಿಯಲ್ವಾ ನೀವು? ಕರಿತೀನಪ್ಪ, ಆಂಟಿಗೂ ಕರಿತೀನಿ. ನಿಮ್ಮ ಆಂಟಿಗೂ ಮೇಕ್ಸ್ ಏನ್ ಅನ್ಸ್ತಿದೆ ಇಂಡಿಪೆಂಡೆನ್ಸ್ ಡೇಗೆ? ತುಂಬಾ ಸ್ವಾತಂತ್ರ್ಯ. ಮೇಕ್ಸ್ ಕ್ಯಾಮ್ರಾ ಹಿಂದೆ ಏನಂದ್ರು ಗೊತ್ತಾ ಹೇಳೋ? ನಿಮ್ಗೆ ಆರಾಮಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಈಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೆ ಗೈಸ್, ಮುಂದೆ ಹೋಗುತ್ತೆ ಅಂತ ಬೇಜಾರಾಗ್ತಿದೆ ಅಂತೆ. ನೋಡಿ ಸ್ವಾತಂತ್ರ್ಯ ಸಿಕ್ಕಿದೆ. ಪಾಪ ನನ್ ಗಂಡ ತುಂಬಾ ಒಳ್ಳೆಯವರು. ಎಲ್ಲರ ಗಂಡ ಸ್ಟಾರ್ಟಿಂಗ್ ಅಂತ ಏನಿಲ್ಲ ಅಂದ್ರೆ ಯಾರಿಗೆ ಸಿಕ್ಕಿದೆ? ಗೈಸ್, ನನ್ ಗಂಡನು ತುಂಬಾ ಒಳ್ಳೆಯವನು ಗೈಸ್. ಅಂದ್ರೆ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ? ಎಲ್ಲರಿಗೂ ಸಿಕ್ಕಿದೆ. ಇವಾಗ ನೀವು ಕಾರ್ ಓಡಿಸ್ತಾ ಇದ್ದೀರಿ ರೋಡ್ ಮೇಲೆ, ದಟ್ ಈಸ್ ಆಲ್ಸೋ ಇಂಡಿಪೆಂಡೆನ್ಸ್. ನನ್ ಗಂಡ ತುಂಬಾ ಒಳ್ಳೆಯವನು ಗೈಸ್, ನಂಗೇನು ಗೊತ್ತಿಲ್ಲ. ಗೈಸ್ ಕುತ್ಕೊಂಡಲ್ಲೇ ನಮ್ಮ ಮೇಕ್ಸು ಪಾಪ
ಇಡ್ಲಿ ಎಲ್ಲ ತಂದು ಕೊಟ್ರು ನೋಡಿ. ಪಾಪ ನಮ್ಮ ಕಾರ್ತಿ ಅಂತೂ ಎದ್ದೋಗಿಲ್ಲ ಗೈಸ್. ನಮ್ಮ ಮೇಘ ಮೇಮೆ ತಂದು ಕೊಟ್ರು. ನಿನ್ ಬಾಯಿಗೆ ಏನ ಇಲ್ಲಿ ನೋಡಿ ನೋಡಿ ಗೈಸ್, ಟ್ರೂ ಫೇಸ್ ಗೊತ್ತಾಗ್ತಿದೆ ಕಾರ್ತಿದು. ನೋಡಿ ಎಲ್ಲ ಚೆಲ್ಲೋಗ್ಬಿಡ್ತು. ಇಷ್ಟೊಂದು ಸಾಫ್ಟ್ ವಾಯ್ಸ್ ಇರ್ಲಿಲ್ಲ ಗೈಸ್. ಏನಂತೀರಾ ಮೇಕ್ಸ್? ಏನಿಲ್ಲ ನಮ್ಮ ಕಾರ್ತಿಬ್ರು ಹಂಗ. ಪಾಪ ನಮ್ಮ ಮೇಕ್ಸ್ ಕುತ್ಕೊಂಡಲ್ಲೇ ತಂದು ಕೊಟ್ರು. ಮದುಮಗಳು ಕೈಯಲ್ಲಿ ನಾವು ತಿಂಡಿ ಪಾಪ ಸರ್ವ್ ಮಾಡಿಸ್ಕೊಂಡು. ಈಗ ಆದಾಗ ನೀವು ತಗೊಬನ್ನಿ ಅಂತ. ಸರಿ ಗೈಸ್, ನಾನು ಮದುವೆ ಆಗ್ಬೇಕಾದ್ರೆ ಇವ್ರಿಗೊಂದು ಪಿ ಮಗು ಇರುತ್ತೇನೋ. ಇಲ್ಲ ಇಲ್ಲ ಇಲ್ವಾ ಗೈಸ್? ವ್ಲಾಗ್ ರೆಕಾರ್ಡ್ ಮಾಡಿ ಇಟ್ಟಿರ್ತೀನಿ ಗೈಸ್. ನೆಕ್ಸ್ಟ್ ಫ್ಯೂಚರಿಗೆ ಬರುತ್ತೆ. ಸರಿ ಬರುತ್ತೆ. ಏನ್ ಮೇಕ್ಸ್? ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕೇಳ್ತಿದ್ದಾರೆ ಗೈಸ್, ನಿನ್ ಮದ್ವೆ ಯಾವಾಗ ಆಗ್ತೀಯಾ, ನನ್ನ ಮಕ್ಳು ಮಾಡ್ಕೋಬೇಕು ಅಂತ. ನಮ್ಮ ಮಾನ್ಸ ನೀವು ಮದ್ವೆ ಅದು ನನಗೆ ಗೊತ್ತಾಗ್ತಲ್ಲ. ಮಾನ್ಸ ನಿನ್ ಮದ್ವೆಗೆ ಓಡಾಡ್ಬಿಟ್ಟು ಆಮೇಲೆ ಮಕ್ಳು ಮಾಡ್ಕೊಂತೀನಿ ಅಂತ. ಹಂಗೆ ಪಾಪ ಅವಳದು ಪಾಪ ಪ್ಲಾನ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿ ಕಾಣುತ್ತೆ. ಬ್ರೌನ್ ಶೇಡ್ ಚೆನ್ನಾಗಿ ಕಾಣುತ್ತೆ. ಬೇಕಾ ಇಟ್ಕೊಳ್ಳಿ, ಮದುವೆ ಆದ್ಮೇಲೆ ಕೊಡಿ. ನಿಮ್ಗಿಂತ ಹೆಚ್ಚ ಇಟ್ಕೊಳ್ಳಿ. ನಾನು ಹಿಂದ್ಗಡೆನೆ ಕೂತ್ಕೊಂಡಿದ್ದೆ, ಸ್ವಲ್ಪ ಕಿರಿಕಾಯ್ತು, ಅದಕ್ಕೋಸ್ಕರ ಹಿಂದ್ಗಡೆನೇ ಸಿಟ್ಟಿತ್ತು. ಹಲೋ ಗಾಯ್ಸ್, ನಿಮಗೆ ಬ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ತುಂಬ ಪಾಸಿಟಿವ್ ಆಗಿತ್ತು. ಆ್ಯಸ್ ಇಟ್ಸ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ದೇವಸ್ಥಾನಕ್ಕೆ ಕೂಡ ಹೋಗಿದ್ದೆ. ನಾನು ಯೂಶ್ವಲಿ ದೇವಸ್ಥಾನಕ್ಕೆ ಹೋಗಲ್ಲ, ಅಂದರೆ ಅಷ್ಟು ಹೋಗಲ್ಲ ಗಾಯ್ಸ್. ಅಂದರೆ ಇವಾಗ ಹೋಗಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಸೊ ಅಲ್ಲಿ ಹೋದಾಗ ಒಂದು ಕಾಮ್ನೆಸ್, ಆ ಪಾಸಿಟಿವ್ನೆಸ್ ಬರುತ್ತೆ ಅಂತ ಹೇಳಿ ನೀವು ಕೂಡ ಹೋಗಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಏನು ಅಬ್ಸರ್ವ್ ಮಾಡಿರೋದಂದರೆ, ನಂದು ಕರ್ತಿದ್ದು ಏನಾದ್ರು ಫೋಟೋ ವೀಡಿಯೋಸ್ ಹಾಕಿದ್ರೆ ಯಾವತ್ತೂ ನಮ್ಗೆ ಜಗಳ ಆಗುತ್ತೆ ಗೈಸ್. ಐ ಡೋಂಟ್ ನೋ ವೈ. ನಿಮಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಅದೆಲ್ಲ ಸರಿ ಹೋಗ್ಬಿಡುತ್ತೆ. ನಾವು ಕ್ಯಾರಿ ಔಟ್ ಮಾಡಲ್ಲ. ಆ್ಯಂಡ್ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೇಕ್ ಸಿಕ್ಕಿದ್ರು. ಬರ್ತೀನಿ ಅಂತ ಹೇಳಿದರು, ಬಟ್ ದೇವಸ್ಥಾನಕ್ಕೆ ಬಂದರು. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಡೇ. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಗಾಯ್ಸ್. ಇದೇ ಥರ ತುಂಬ ಬ್ಲಾಗ್ಸಿಗೆ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ದಿನ ಬ್ಲಾಗ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ 4000 ವಾಚರ್ಸ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮೀ ಔಟ್ ಗಾಯ್ಸ್, ಪ್ಲೀಸ್. ಬಾಯ್.